ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜೂನ್ ಫುಲ್ ಮಂತ್ ಜಿಕೆ ಟುಡೇ ಕರೆಂಟ್ ಅಫೇರ್ಸ್. ಕ್ವಶನ್ ನಂಬರ್ 1. ಇತ್ತೀಚೆಗೆ ಭಯೋತ್ಪಾದನೆ ನಿಗ್ರಹದ ಕುರಿತು ಭಾರತ ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪ್ನ 6ನೇ ಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ಕ್ವಶನ್ ನಂಬರ್ 2. ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಬಾಹ್ಯಾಕಾಶ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಮತ್ತು 2045ರ ವೇಳೆಗೆ ಮಂಗಳ ಗ್ರಹವನ್ನು ಅನ್ವಯಿಸಲು ಯೋಜಿಸಿದೆ? ಆಪ್ಷನ್ ಎ ಮಾರಿಷಸ್, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಸಿಂಗಾಪುರ್, ಆಪ್ಷನ್ ಡಿ ಮಲೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಕೊರಿಯಾ. ಕ್ವಶನ್ ನಂಬರ್ 3. ವಿಶ್ವ ತಂಬಾಕು ರಹಿತ ದಿನ 2024ರ ಥೀಮ್ ಏನು? ಆಪ್ಷನ್ ಎ ನಮ್ಮ ಪರಿಸರಕ್ಕೆ ಬೆದರಿಕೆ, ಆಪ್ಷನ್ ಬಿ ಆಹಾರವನ್ನು ಬೆಳೆಯಿರಿ ತಂಬಾಕು ಅಲ್ಲ, ಆಪ್ಷನ್ ಸಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು, ಆಪ್ಷನ್ ಡಿ ತೊರೆಯಲು ಬದ್ಧರಾಗಿರಿ. ಸರಿಯಾದ ಉತ್ತರ ಆಪ್ಷನ್ ಸಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು. ಕ್ವಶನ್ ನಂಬರ್ 4. ಇತ್ತೀಚೆಗೆ ಯಾವ ಸಂಸ್ಥೆಯ ಸಂಶೋಧಕರು ಮರು ಸಂಯೋಜಕ ಪ್ರೋಟೀನ್ಗಳನ್ನು ಸಾಮೂಹಿಕವಾಗಿ ಉತ್ಪಾದಿಸಲು ಹೊಸ ಮತ್ತು ಸುರಕ್ಷಿತ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಆಪ್ಷನ್ ಎ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಪ್ಷನ್ ಬಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಆಪ್ಷನ್ ಸಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಆಪ್ಷನ್ ಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಮೆಡಿಕಲ್ ಜೊನೋಮಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಕ್ವಶನ್ ನಂಬರ್ 5. ಇತ್ತೀಚೆಗೆ ಅಲಾಸ್ಕಾದಲ್ಲಿ ನಡೆದ ಕೆಂಪು ಧ್ವಜ 24 ವ್ಯಾಯಾಮದ ಪ್ರಾಥಮಿಕ ಗುರಿಯೇನು? ಆಪ್ಷನ್ ಎ ಭೂ ಆಧಾರಿತ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸಲು, ಆಪ್ಷನ್ ಬಿ ಸುಧಾರಿತ ವೈಮಾನಿಕ ಯುದ್ಧ ತರಬೇತಿಯ ಮೂಲಕ ಬಹುರಾಷ್ಟ್ರೀಯ ಪರಿಸರದಲ್ಲಿ ವಾಯು ಸಿಬ್ಬಂದಿಯನ್ನು ಸಂಯೋಜಿಸಲು, ಆಪ್ಷನ್ ಸಿ ಕಡಲ ಭದ್ರತೆಗಾಗಿ ನೌಕಾಪಡೆಗಳಿಗೆ ತರಬೇತಿ ನೀಡಲು, ಆಪ್ಷನ್ ಡಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ತರಬೇತಿ ನೀಡಲು. ಸರಿಯಾದ ಉತ್ತರ ಆಪ್ಷನ್ ಬಿ ಸುಧಾರಿತ ವೈಮಾನಿಕ ಯುದ್ಧ ತರಬೇತಿಯ ಮೂಲಕ ಬಹುರಾಷ್ಟ್ರೀಯ ಪರಿಸರದಲ್ಲಿ ವಾಯು ಸಿಬ್ಬಂದಿಯನ್ನು ಸಂಯೋಜಿಸಲು. ಕ್ವಶನ್ ನಂಬರ್ 6. ಇತ್ತೀಚೆಗೆ ಯಾವ ವೈದ್ಯಕೀಯ ಸಂಸ್ಥೆಯು WHO ಆರೋಗ್ಯ ಪ್ರಚಾರಕ್ಕಾಗಿ 2024ರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಗೆದ್ದಿದೆ? ಆಪ್ಷನ್ ಎ ನಿಮಾನ್ಸ್ ಬೆಂಗಳೂರು, ಆಪ್ಷನ್ ಬಿ KGMU ಲಕ್ನೋ, ಆಪ್ಷನ್ ಸಿ AIIMS ದೆಹಲಿ, ಆಪ್ಷನ್ ಡಿ CMC ವೆಲ್ಲೂರು. ಸರಿಯಾದ ಉತ್ತರ ಆಪ್ಷನ್ ಎ ನಿಮಾನ್ಸ್ ಬೆಂಗಳೂರು. ಕ್ವಶನ್ ನಂಬರ್ 7. ರಾಷ್ಟ್ರೀಯ ಅಂಕಿಅಂಶಗಳ ಸಂಸ್ಥೆಯ NSO ತಾತ್ಕಾಲಿಕ ಅಂದಾಜಿನ ಪ್ರಕಾರ 2023-24ರಲ್ಲಿ ಭಾರತದ ಆರ್ಥಿಕತೆ ಬೆಳವಣಿಗೆಯ ದರ ಎಷ್ಟು? ಆಪ್ಷನ್ ಎ 7.6%, ಆಪ್ಷನ್ ಬಿ 8.2%, ಆಪ್ಷನ್ ಸಿ 6.6%, ಆಪ್ಷನ್ ಡಿ 5.1%. ಸರಿಯಾದ ಉತ್ತರ ಆಪ್ಷನ್ ಬಿ 8.2%. ಕ್ವಶನ್ ನಂಬರ್ 8. ಇತ್ತೀಚೆಗೆ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳು ಸಂಶೋಧನೆ ಮತ್ತು ತರಬೇತಿಯಲ್ಲಿ ಸಹಯೋಗಿಸಲು ಯಾವ IIT ಯೊಂದಿಗೆ MOU ಸಹಿ ಹಾಕಿದೆ? ಆಪ್ಷನ್ ಎ IIT ದೆಹಲಿ, ಆಪ್ಷನ್ ಬಿ IIT ಕಾನ್ಪುರ್, ಆಪ್ಷನ್ ಸಿ IIT ಬಾಂಬೆ, ಆಪ್ಷನ್ ಡಿ IIT ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಡಿ IIT ಹೈದರಾಬಾದ್. ಕ್ವಶನ್ ನಂಬರ್ 9. ಇತ್ತೀಚೆಗೆ ಯಾವ ಸಂಸ್ಥೆಗಳು ಜಂಟಿಯಾಗಿ PhD ವಿದ್ಯಾರ್ಥಿಗಳಿಗೆ ಬಿಮ್ರೇನ್ ಉಪಕ್ರಮವನ್ನು ಪ್ರಾರಂಭಿಸಿವೆ? ಆಪ್ಷನ್ ಎ ಭೂವಿಜ್ಞಾನ ಸಚಿವಾಲಯ ಮತ್ತು ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್, ಆಪ್ಷನ್ ಬಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಬಂಗಾಳ ಕೊಲ್ಲಿ ಕಾರ್ಯಕ್ರಮ ಅಂತರ್ ಸರ್ಕಾರಿ ಸಂಸ್ಥೆ, ಆಪ್ಷನ್ ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಮತ್ತು ಬಿಮ್ಸ್ಟೆಕ್ ಸೆಕ್ರೆಟರಿಯೇಟ್, ಆಪ್ಷನ್ ಡಿ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಮತ್ತು ಸಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮತ್ತು ಸಾರ್ಕ್. ಕ್ವಶನ್ ನಂಬರ್ 10. ಯಾವ ಸಂಸ್ಥೆಯು ಇತ್ತೀಚೆಗೆ DRDO ಇಂಡಸ್ಟ್ರಿ ಅಕಾಡೆಮಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಿದೆ? ಆಪ್ಷನ್ ಎ IIT ಹೈದರಾಬಾದ್, ಆಪ್ಷನ್ ಬಿ IIT ಬಾಂಬೆ, ಆಪ್ಷನ್ ಸಿ IIT ದಿಲ್ಲಿ, ಆಪ್ಷನ್ ಡಿ IIT ಕಾನ್ಪುರ್. ಸರಿಯಾದ ಉತ್ತರ ಆಪ್ಷನ್ ಡಿ IIT ಕಾನ್ಪುರ್. ಕ್ವಶನ್ ನಂಬರ್ 11. ಇತ್ತೀಚೆಗೆ ಸಂಯೋಜಕ ತಯಾರಿಕೆಯ ಮೂಲಕ ಸುಸ್ಥಿರ ಬಾಹ್ಯಾಕಾಶ ಪರಿಶೋಧನೆಗಾಗಿ ಇಸ್ರೋ ಯಾವ ಕಂಪನಿಯೊಂದಿಗೆ ಸಹಯೋಗ ಹೊಂದಿದೆ? ಆಪ್ಷನ್ ಎ ವಿಪ್ರೋ 3D, ಆಪ್ಷನ್ ಬಿ ಸ್ಕೈರೂಟ್ ಏರೋಸ್ಪೇಸ್, ಆಪ್ಷನ್ ಸಿ ಗೂಗಲ್ 3D, ಆಪ್ಷನ್ ಡಿ IBM. ಸರಿಯಾದ ಉತ್ತರ ಆಪ್ಷನ್ ಎ ವಿಪ್ರೋ 3D. ಕ್ವಶನ್ ನಂಬರ್ 12. ಇತ್ತೀಚಿನ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ ಭಾರತವು ಯಾವ ದೇಶದಿಂದ ಅತಿ ಹೆಚ್ಚು FDI ಪಡೆದುಕೊಂಡಿದೆ? ಆಪ್ಷನ್ ಎ ಮಾರಿಷಸ್, ಆಪ್ಷನ್ ಬಿ ಸಿಂಗಾಪುರ್, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರ್. ಕ್ವಶನ್ ನಂಬರ್ 13. ಇತ್ತೀಚೆಗೆ ಯಾವ ಸಂಶೋಧನಾ ಸಂಸ್ಥೆಯು ಪ್ರಯೋಗಾಲಯದಲ್ಲಿ ಸಾಂಕ್ರಾಮಿಕವಲ್ಲದ ನಿಪಾ ವೈರಸ್ ತರಹದ ಕಣಗಳನ್ನು ಉತ್ಪಾದಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಆಪ್ಷನ್ ಬಿ ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಆ್ಯಂಡ್ ಇಂಟಿಗ್ರೇಟಿವ್ ಬಯಾಲಜಿ, ಆಪ್ಷನ್ ಸಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ವೈರಾಲಜಿ, ಆಪ್ಷನ್ ಡಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ವೈರಾಲಜಿ. ಕ್ವಶನ್ ನಂಬರ್ 14. ಇತ್ತೀಚೆಗೆ ನಿವೃತ್ತಿಗೊಳಿಸಿದ ದಿನೇಶ್ ಕಾರ್ತಿಕ್ ಯಾವ ಕ್ರೀಡೆಗೆ ಸೇರಿದವರು? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಬಾಸ್ಕೆಟ್ಬಾಲ್, ಆಪ್ಷನ್ ಡಿ ಹಾಕಿ. ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಕೆಟ್.
ಕ್ವೆಶ್ಚನ್ ನಂಬರ್ 15, ಇತ್ತೀಚೆಗೆ ಕ್ಲೌಡಿಯಾ ಸಿನ್ಬಾಮ್ ಅವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಮಲೇಷ್ಯಾ, ಆಪ್ಷನ್ ಬಿ ಥೈಲ್ಯಾಂಡ್, ಆಪ್ಷನ್ ಸಿ ಸಿಂಗಾಪುರ್, ಆಪ್ಷನ್ ಡಿ ಮೆಕ್ಸಿಕೋ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಕ್ಸಿಕೋ. ಕ್ವೆಶ್ಚನ್ ನಂಬರ್ 16, ಇತ್ತೀಚೆಗೆ ಚಂದ್ರನಿಗೆ ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ನಾಸಾ ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಹಕರಿಸಿದೆ? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ ಇಎಸ್ಎ, ಆಪ್ಷನ್ ಸಿ ಜಾಕ್ಸಾ, ಆಪ್ಷನ್ ಡಿ ಸಿಎನ್ಎಸ್ಎ. ಸರಿಯಾದ ಉತ್ತರ ಆಪ್ಷನ್ ಬಿ ಇಎಸ್ಎ. ಕ್ವೆಶ್ಚನ್ ನಂಬರ್ 17, ಪ್ರವಾಹ ಎಂಬ ಹೆಸರಿನ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ ಜಾಕ್ಸಾ, ಆಪ್ಷನ್ ಸಿ ಇಎಸ್ಎ, ಆಪ್ಷನ್ ಡಿ ಸಿಎನ್ಎಸ್ಎ. ಸರಿಯಾದ ಉತ್ತರ ಆಪ್ಷನ್ ಎ ಇಸ್ರೋ. ಕ್ವೆಶ್ಚನ್ ನಂಬರ್ 18, ಉನ್ನತ ಶಿಕ್ಷಣ ಇಲಾಖೆಯು ಇತ್ತೀಚೆಗೆ ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ರಾಷ್ಟ್ರೀಯ ಇ ಪುಸ್ತಕಾಲಯವನ್ನು ರಚಿಸಲು ಯಾವ ಸಂಸ್ಥೆಯೊಂದಿಗೆ MOUಗೆ ಸಹಿ ಹಾಕಿದೆ? ಆಪ್ಷನ್ ಎ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಆಪ್ಷನ್ ಬಿ ನ್ಯಾಷನಲ್ ಬುಕ್ ಟ್ರಸ್ಟ್, ಆಪ್ಷನ್ ಸಿ ನ್ಯಾಷನಲ್ ಲೈಬ್ರರಿ ಅಸೋಸಿಯೇಷನ್, ಆಪ್ಷನ್ ಡಿ ಸಂಸ್ಕೃತಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯಾಷನಲ್ ಬುಕ್ ಟ್ರಸ್ಟ್. ಕ್ವೆಶ್ಚನ್ ನಂಬರ್ 19, ಇತ್ತೀಚೆಗೆ US ನೇತೃತ್ವದ ಇಂಡೋ ಪೆಸಿಫಿಕ್ ಆರ್ಥಿಕ ಚೌಕಟ್ಟಿನ ಮಂತ್ರಿಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ವಿಯೆಟ್ನಾಂ, ಆಪ್ಷನ್ ಬಿ ಮೆಕ್ಸಿಕೋ, ಆಪ್ಷನ್ ಸಿ ಸಿಂಗಾಪುರ್, ಆಪ್ಷನ್ ಡಿ ಮಲೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗಾಪುರ್. ಕ್ವೆಶ್ಚನ್ ನಂಬರ್ 20, ಇತ್ತೀಚೆಗೆ ಹಲ್ಲಾ ತೊಮಸ್ದೋಟಿರ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಐಸ್ಲ್ಯಾಂಡ್, ಆಪ್ಷನ್ ಬಿ ಐರ್ಲ್ಯಾಂಡ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಗ್ರೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ಕ್ವೆಶ್ಚನ್ ನಂಬರ್ 21, ಇತ್ತೀಚೆಗೆ ಯಾವ ದೇಶವು 2023-24ರಲ್ಲಿ ಭಾರತದ 3ನೇ ಅತಿದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿದೆ? ಆಪ್ಷನ್ ಎ ನೆದರ್ಲ್ಯಾಂಡ್ಸ್, ಆಪ್ಷನ್ ಬಿ ಮೆಕ್ಸಿಕೋ, ಆಪ್ಷನ್ ಸಿ ಮಲೇಷ್ಯಾ, ಆಪ್ಷನ್ ಡಿ ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಎ ನೆದರ್ಲ್ಯಾಂಡ್ಸ್. ಕ್ವೆಶ್ಚನ್ ನಂಬರ್ 22, ಗುದ್ಲೆಪ್ಪ ಹಳ್ಳಿಕೇರಿ ಪ್ರಶಸ್ತಿ 2024ಕ್ಕೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಶಿರಸಂದು ಮುಖ್ಯೋಪಾಧ್ಯಾಯ್, ಬಿ ಸಿದ್ಧಲಿಂಗ ಪಟ್ಟಣಶೆಟ್ಟಿ, ಸಿ ವಿಕೆ ಗೋಕಾಕ್, ಡಿ ಬಿ ಶ್ರೀರಾಮುಲು. ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಲಿಂಗ ಪಟ್ಟಣಶೆಟ್ಟಿ. ಕ್ವೆಶ್ಚನ್ ನಂಬರ್ 23, ಇತ್ತೀಚೆಗೆ 2024ರ ಹಿಂದಿ ಸಾಹಿತ್ಯ ಭಾರತಿ ಪ್ರಶಸ್ತಿಯನ್ನು ಯಾರು ಪಡೆದರು? ಆಪ್ಷನ್ ಎ ರಮೇಶ್ ಚಂದ್ರ ಶಾ, ಬಿ ಸಿನಿ ವಿಶ್ವನಾಥನ್, ಸಿ ಕೃಷ್ಣ ಪ್ರಕಾಶ್, ಡಿ ಸಂದೀಪ್ ಜೋಶಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ಪ್ರಕಾಶ್. ಕ್ವೆಶ್ಚನ್ ನಂಬರ್ 24, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಟಿ ಕೊರೋನಾಯಿ ಬೊರೋಲಿಯಸ್ ಎಂದರೇನು? ಆಪ್ಷನ್ ಎ ನಕ್ಷತ್ರ, ಬಿ ಜಲಾಂತರ್ಗಾಮಿ, ಸಿ ಆಕ್ರಮಣಕಾರಿ ಸಸ್ಯ, ಡಿ ಪ್ರೋಟೀನ್. ಸರಿಯಾದ ಉತ್ತರ ಆಪ್ಷನ್ ಎ ನಕ್ಷತ್ರ. ಕ್ವೆಶ್ಚನ್ ನಂಬರ್ 25, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಕ್ವೆಶ್ಚನ್ ನಂಬರ್ 26, ಇತ್ತೀಚೆಗೆ ಯಾವ ಇಲಾಖೆಯು ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳುವಲ್ಲಿ MSMEಗಳು ಎದುರಿಸುತ್ತಿರುವ ಸವಾಲುಗಳನ್ನು ಗುರುತಿಸಲು ಮತ್ತು ಪರಿಹರಿಸಲು ಸಮಗ್ರ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ದೂರಸಂಪರ್ಕ ಇಲಾಖೆ, ಬಿ ಗ್ರಾಹಕ ವ್ಯವಹಾರಗಳ ಇಲಾಖೆ, ಸಿ ವಾಣಿಜ್ಯ ಇಲಾಖೆ, ಡಿ ಆರ್ಥಿಕ ವ್ಯವಹಾರಗಳ ಇಲಾಖೆ. ಸರಿಯಾದ ಉತ್ತರ ಆಪ್ಷನ್ ಎ ದೂರಸಂಪರ್ಕ ಇಲಾಖೆ. ಕ್ವೆಶ್ಚನ್ ನಂಬರ್ 27, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೌಂಟ್ ಕನ್ಲಾನ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಮೆಕ್ಸಿಕೋ, ಬಿ ಫಿಲಿಪೈನ್ಸ್, ಸಿ ಇಂಡೋನೇಷ್ಯಾ, ಡಿ ಚಿಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲಿಪೈನ್ಸ್. ಕ್ವೆಶ್ಚನ್ ನಂಬರ್ 28, ಮಿನಿಟ್ ಮ್ಯಾನ್ 3 ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್, ಬಿ ರಷ್ಯಾ, ಸಿ ಚೀನಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್. ಕ್ವೆಶ್ಚನ್ ನಂಬರ್ 29, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಥಿಸ್ಮಿಯಾ ಮಲಯಾನ್ ಎಂದರೇನು? ಆಪ್ಷನ್ ಎ ಹೊಸ ಜಾತಿಯ ಸಸ್ಯ, ಬಿ ಅಪರೂಪದ ಜರಿಗಿಡ, ಸಿ ಸಾಂಪ್ರದಾಯಿಕ ಔಷಧ ಒಂದು ವಿಧ, ಡಿ ಪುರಾತನ ನೀರಾವರಿ ತಂತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಹೊಸ ಜಾತಿಯ ಸಸ್ಯ. ಕ್ವೆಶ್ಚನ್ ನಂಬರ್ 30, H5N2 ವೈರಸ್ ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುತ್ತದೆ. ಇದು ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಮಲೇರಿಯಾ, ಬಿ ಡೆಂಗ್ಯೂ, ಸಿ ಬರ್ಡ್ ಫ್ಲೂ, ಡಿ ಏಡ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಬರ್ಡ್ ಫ್ಲೂ. ಕ್ವೆಶ್ಚನ್ ನಂಬರ್ 31, ವಿಶ್ವ ಆಹಾರ ಸುರಕ್ಷತಾ ದಿನ 2024ರ ಥೀಮ್ ಏನು? ಆಪ್ಷನ್ ಎ ಅನಿರೀಕ್ಷಿತ, ಬಿ ಆಹಾರ ಗುಣಮಟ್ಟವನ್ನು ಉಳಿಸಿ, ಸಿ ಸುರಕ್ಷಿತ ಆಹಾರ ಉತ್ತಮ ಆರೋಗ್ಯ, ಡಿ ಆರೋಗ್ಯಕರ ನಾಳೆಗಾಗಿ ಇಂದು ಸುರಕ್ಷಿತ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಎ ಅನಿರೀಕ್ಷಿತ. ಕ್ವೆಶ್ಚನ್ ನಂಬರ್ 32, ಯಾವ ನಿಯಂತ್ರಣ ಸಂಸ್ಥೆಯು ಇತ್ತೀಚೆಗೆ ಹೂಡಿಕೆದಾರರಿಗಾಗಿ ಸಾರಥಿ 2.0 ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಎ RBI, ಬಿ ಸೆಬಿ, ಸಿ ನವಾರ್ಡ್, ಡಿ FCI. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಬಿ. ಕ್ವೆಶ್ಚನ್ ನಂಬರ್ 33, NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಇತ್ತೀಚೆಗೆ UPI ಪಾವತಿಗಳನ್ನು ಸಕ್ರಿಯಗೊಳಿಸಲು ದಕ್ಷಿಣ ಅಮೆರಿಕದ ಯಾವ ದೇಶದೊಂದಿಗೆ ಕೈ ಜೋಡಿಸಿದೆ? ಆಪ್ಷನ್ ಎ ಬ್ರೆಜಿಲ್, ಬಿ ಅರ್ಜೆಂಟೀನಾ, ಸಿ ಪೆರು,
ಡಿ ಚಿಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆರು.